ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಂಜು ಮಹಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಅಂದಾಗ ನಾವು ಹೋಗ್ತಾ ಇರೋದು ಇವಾಗ ಕೈವಾರದಲ್ಲಿ ಒಂದು ಮೇಕಪ್ ಇತ್ತು, ಹೋಗ್ತಾ ಇದ್ದೀವಿ. ನೋಡಿ ರೋಡೆಲ್ಲ ಹೆಂಗಿದೆ ಅಂತ ನೋಡಿ, ಎಷ್ಟೆಲ್ಲ ಸ್ಟ್ರಗಲ್ ಇರುತ್ತೆ ಅಂತ. ನೋಡೋರ್ಗೆ ಏನು ಅನಿಸುತ್ತೆ ಅಂದರೆ, ಒಂದು ಮೇಕಪ್ಗೆ ಹೋಗ್ತಾರೆ, ಅಷ್ಟು ಸಂಪಾದಿಸ್ತಾರೆ, ಇಷ್ಟು ಸಂಪಾದಿಸ್ತಾರೆ ಅಂತ ಅಂದ್ಕೊಬೋದು. ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ. ಅಂದಾಗ ಈ ಮನೆ ಬಂದ್ಬಿಟ್ಟು ನನ್ನ ಕಸ್ಟಮರ್ದು ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡ್ವಿ. ಅಲ್ಲಿ ಮಾಡಿಕೊಂಡು ಹಾಗೆ ಕೈವಾರ ಬೆಟ್ಟ ಎಲ್ಲ ವಿಡಿಯೋ ಮಾಡಿಕೊಂಡು ಹೋಗ್ತಾ ರೋಡ್ ಉದ್ದಕ್ಕೂ ಕೋತಿಗ್ಲು. ಸ್ವಲ್ಪ ಗಾಡಿ ಸ್ಲೋ ಮಾಡಿದ್ರು ಬಂದು ಹತ್ತು ಕುತ್ಕೊಂಡ್ಬಿಡ್ತಾ ಇದ್ವೋ ಏನೋ, ಆ ಥರ ಇತ್ತು. ಇದು ನಮ್ಮ ಕೈವಾರ ದೇವಸ್ಥಾನ. ಕೈವಾರ ಬಿಟ್ಟು ಮುಂದೆ ಬಂದರೆ ಒಂದು ದೇವಸ್ಥಾನ ಇದೆ, ಅದು ನೋಡೋಣ. ಯಾವಾಗಲಾದರೂ ಕೈವಾರದ್ದು ಫುಲ್ಲು ನಿಮಗೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಎಲ್ಲೆಲ್ಲಿ ಏನೇನು ದೇವಸ್ಥಾನ ಇದೆ ಅಂತ. ಇದು ಬಂದ್ಬಿಟ್ಟು ಕೈವಾರದಲ್ಲಿ ಇರ್ತಕ್ಕಂಥ ಫಾರೆಸ್ಟ್. ಏನು ಪ್ರಾಣಿಗಳೇನು ಅಷ್ಟಿಲ್ಲ ಅದರೊಳಗಡೆ, ಫಾರೆಸ್ಟ್ ಮಾಡಿದ್ದಾರೆ. ನೋಡಿ, ಇನ್ನೂ ಹತ್ರದಿಂದ ತೋರಿಸ್ತಾ ಇದ್ದೀನಿ. ರೋಡ್ ನೋಡಿ ಹೆಂಗಿದೆ ಅಂತ, ಕೈವಾರಕ್ಕೆ ಹೋಗೋ ರೋಡ್ ಅಂದರೆ ಇದು ಬೈಪಾಸ್ ರೋಡು. ಮೇನ್ ರೋಡಲ್ಲಿ ಹೋದರೆ ರೋಡ್ ಚೆನ್ನಾಗಿರುತ್ತೆ. ಇದು ಹತ್ರ ಆಗುತ್ತೆ ಅಂತ ನಾವು ಈ ರೋಡಲ್ಲಿ ಬಂದಿದ್ದು. ಮುಗಿಸ್ಕೊಂಡು ಬಂದ್ವಿ. ಚೌಲ್ಟ್ರಿಗೆ ಬಂದು ಹುಡುಗಿ ಬರೋದು ಸ್ವಲ್ಪ ಲೇಟ್ ಆಯಿತು. ಹುಡುಗಿ ಬರೋವ್ರಿಗೂ ಏನು ಮಾಡೋದಪ್ಪ ಅಂದ್ಕೊಂಡು ಒಂದು ರೀಲ್ ಮಾಡ್ಕೊಂಡ್ವಿ. ಅಲ್ಲೇ ಒಂದು ರೀಲ್ ಮಾಡಿ ಮಾಡೋ ಅಷ್ಟರಲ್ಲಿ ಹುಡುಗಿನೂ ಬಂದರು. ಹುಡುಗಿ ಬರ್ತಾಯಿದ್ರು, ವೆಲ್ಕಮ್ ಮಾಡ್ಕೊತಾಯಿದ್ರು ಹುಡುಗಿನ. ಫೈನಲಿ ನಮ್ಗೆ ರೂಮ್ ಎಲ್ಲ ಕೊಟ್ಟು ಹುಡುಗಿಗೆ ಮೇಕಪ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹುಡುಗಿದು ಮೇಕಪ್ ಎಲ್ಲ ಆಗಿ ಫೈನಲ್ ಲುಕ್ಕು ಈ ಥರ ಬಂತು ಫ್ರೆಂಡ್ಸ್. ಹಾಗೆ ಸೈಡ್ಸ್ ಮೇಕಪ್ ಒಂದು 4 ಇತ್ತು, ಅದನ್ನು ಮುಗಿಸ್ಕೊಂಡು ಬ್ರೈಡ್ಸ್ ಮೇಕಪ್ಸು, ಹಾಗೆ ಬ್ರೈಡಲ್ ಜೊತೆಯಲ್ಲಿ ಒಂದಷ್ಟು ವಿಡಿಯೋಸ್ ಮಾಡ್ಕೊಂಡ್ವಿ. ಫೋಟೋಸ್ ಎಲ್ಲ ತಗೊಂಡು ಒಂದು 4 ಮೆಂಬರ್ಸ್ ಇದ್ದರು ಎಕ್ಸ್ಟ್ರಾ ಸೈಡ್ಸ್ ಅವರು. ಅವ್ರದ್ದು ಎಲ್ಲ ಮುಗಿಸ್ಕೊಂಡು ಸೈಡ್ಸ್ ಮೇಕಪ್ಸ್ ಇವರೆಲ್ಲ ಸಿಂಪಲ್ ಮೇಕಪ್ ಎಲ್ಲ ಇವ್ರಿಗೆ ಮಾಡಿರೋದು. ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದು ಹುಡುಗ ಹುಡುಗಿದು ಸ್ವಲ್ಪ ಎಲ್ಲ ವಿಡಿಯೋ ಮಾಡಿಕೊಂಡು ನಾನು ಕೈವಾರಕ್ಕೆ ಬಂದು ದೇವ್ರ ದರ್ಶನ ಮಾಡ್ದಲ್ಲೇ ಹೋಗೋದಂಗೆ ಈ ಚೌಲ್ಟ್ರಿಯಲ್ಲೇ ಹೋಗಿದ್ದಿದ್ದು ನಾವು ಮೇಕಪ್ಗೆ. ಕೈವಾರ ದೇವಸ್ಥಾನಕ್ಕೆ ಅಂತ ಹೋದ್ವಿ. ಫುಲ್ಲು ರಶ್ ಫ್ರೆಂಡ್. ಕೈವಾರದಲ್ಲಿ ಎಷ್ಟು ಚೌಲ್ಟ್ರಿ ಇತ್ತೋ ಅಷ್ಟು ಚೌಲ್ಟ್ರಿಯಲ್ಲೂ ಮದುವೆಗಳು ಫಿಕ್ಸ್ ಆಗಿದ್ವು. ಸೊ ಹಂಗಾಗಿ ಇಷ್ಟು ಕಾರ್ಸು ಬೈಕ್ಸು ಎಲ್ಲ ನಮ್ಗೆ ಹೋಗೋಕ್ಕೆ ಜಾಗ ಇಲ್ಲ, ಅಷ್ಟು ಕ್ರೌಡ್ ಆಗಿಬಿಟ್ಟಿತ್ತು. ಹಂಗೆ ಸ್ವಲ್ಪ ಜಾಗ ಮಾಡಿಕೊಂಡು ಹೋದ್ವಿ. ಹೋಗೋ ಅಷ್ಟರಲ್ಲಿ 9 ಗಂಟೆ ಆಗೋಗಿತ್ತು. ದೇವಸ್ಥಾನ ಬಾಗಿಲು ಹಾಕ್ತಾಯಿದ್ರು. ಹಾಗೆ ಆಚೆನೇ ನಮಸ್ಕಾರ ಹಾಕ್ಕೊಂಡು ಆಚೆ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಪ್ರೇಯರ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಚೇಪೆಕಾಯಿ ಮಾರ್ತಾಯಿದ್ರು. ಚೇಪೆಕಾಯಿ ತೊಗೊಂಡು ಮತ್ತು ಅಲ್ಲಿಂದ ವಾಪಸ್ ಬಂದ್ವಿ. ಚೌಲ್ಟ್ರಿ ಹತ್ರ ವಾಪಸ್ ಬಂದು ಚೌಲ್ಟ್ರಿಯಲ್ಲೇ ಊಟ ಮಾಡ್ಕೊಂಡ್ವಿ. ಚೌಲ್ಟ್ರಿಯಲ್ಲಿ ಊಟ ಮುಗಿಸ್ಕೊಂಡು ನಾವು ಆಚೆ ಬರೋ ಅಷ್ಟರಲ್ಲೇ 9:15 ಆಗಿತ್ತು ಫ್ರೆಂಡ್ಸ್. ಮುಗಿಸ್ಕೊಂಡು ಅಲ್ಲಿ ಚೇಪೆಕಾಯಿ ತೊಗೊಂಡಿದ್ವಲ್ಲ, ಗಾಡಿಯಲ್ಲಿ ತಿನ್ನೋಣ ಅಂತ ಕೈಲಿ ಇಟ್ಕೊಂಡು ಕೈವಾರ ಬಿಟ್ವಿ. ಕೈವಾರ ಬಿಟ್ಟು ಸ್ವಲ್ಪ ಮುಂದೆ ಬಂದ್ವಿ. ಕೈವಾರ ಕ್ರಾಸ್ ಎಲ್ಲ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ನೋಡಿದ್ರೆ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತು. ಏನು ಇಷ್ಟೊಂದು ಟ್ರಾಫಿಕ್ಕು ಅಂತ ನೋಡಿದ್ರೆ ಅಲ್ಲಿ ಆಕ್ಸಿಡೆಂಟಾಗಿ ಇಬ್ಬರು ಸತ್ತೋಗ್ಬಿಟ್ಟಿದ್ರು. ಬೈಕು ಮತ್ತು ಜೀಪು ಡಿಕ್ಕಿ ಮಾಡ್ಕೊಂಡಿರೋದು. ಬೈಕವ್ರೇನೋ ಕರೆಕ್ಟಾಗಿ ಬರ್ತಿದ್ರಂತೆ, ಜೀಪವರು ರಾಂಗ್ ರೂಟಲ್ಲಿ ಹೋಗಿ ಗುದ್ದಿದಂತೆ.
ಗಾಡಿಯಲ್ಲಿ ಬರ್ತಾ ಇದ್ದವ್ರು ಇಬ್ಬರು ಸ್ಪಾಟ್ ಆಗಿಬಿಟ್ಟಿದ್ದಾರೆ. ಎಷ್ಟು ಜನ ಪೊಲೀಸವರು, ಎಷ್ಟು ಟ್ರಾಫಿಕ್ ಆಗಿಬಿಟ್ಟಿತ್ತು ಅಂದರೆ ನನಗಂತೂ ತುಂಬ ಭಯ ಆಗ್ಬಿಡ್ತು. ಏನಪ್ಪ ಇವತ್ತು ಮನೆಗೆ ಹೋಗ್ತೀವ ಈ ಟ್ರಾಫಿಕ್ಕಲ್ಲಿ ಅನಿಸ್ತು. ಹಂಗೂ ಹಿಂಗೂ ಅಲ್ಲದೆ ಸ್ವಲ್ಪ ಜಾಗ ಮಾಡಿಕೊಂಡು ಹಾಗೆ ಸ್ವಲ್ಪ ಜಾಗ ಮಾಡ್ಕೊಂಡು ಫೈನಲಿ ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಇದಾಗಿರುತ್ತೆ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.